ಹಲೋ ಹಾಯ್ ಫ್ರೆಂಡ್ಸ್, ಆರು ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಇವತ್ತು ಕೋವಾ ಹಾಕ್ತೇನೆ ತುಂಬಾ ಹೆಲ್ತಿ ಅಂಡ್ ಟೇಸ್ಟಿ ಆದ ಕ್ಯಾರೆಟ್ ಪಾಯಸನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೋವಾ ಹಾಕ್ತೇನೆ ಕೋವಾ ಟೇಸ್ಟ್ ಬರುತ್ತೆ. ಮನೆಯಲ್ಲೆಲ್ಲ ಒಂದ್ಸಲ ಟ್ರೈ ಮಾಡಿ. ನೋಡಿ, ಇವಾಗ ಒಂದು ಸ್ಟೀಮರ್ ತಗೊಳ್ಳಿ. ಸ್ಟೀಮರ್ಗೆ ಒಂದು 5-6 ಕ್ಯಾರೆಟ್ನ ಈ ತರ ಹಾಕೊಳ್ಳಿ. ಮುಂದೆ ಭಾಗ ಮತ್ತೆ ಹಿಂದೆ ಭಾಗ ಎರಡು ಕಟ್ ಮಾಡ್ಕೊಂಡು 5-6 ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಅದನ್ನ ಇಟ್ಕೊಳ್ಳಿ. ಅದ್ರ ಮೇಲೆ ನೀವು ಒಂದು 20 ಬಾದಾಮಿ, ಒಂದು ಕ್ಯಾಶು ಒಂದು 4ರಿಂದ ಒಂದು 5 ತಗೊಳ್ಳಿ ಸಾಕು, ತುಂಬಾ ಜಾಸ್ತಿ ಬೇಡ. ಒಂದು 20ರಿಂದ 25 ದ್ರಾಕ್ಷಿನ ತೊಳ್ಕೊಂಡು ಅದನ್ನು ಕೂಡ ಸ್ಟೀಮರ್ಗೆ ಹಾಕೊಳ್ಳಿ. ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊಳ್ಳಿ ಸಾಕು. ಇವಾಗ ನೋಡಿ ಸ್ಟೀಮ್ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಬಾದಾಮಿ ಎಲ್ಲಾನು ಈ ತರ ಸಲೀಸಾಗಿ ಈ ತರ ಸಿಪ್ಪೆ ಬಿಡಿಸ್ಕೋಬಹುದು. ಬಾದಾಮಿದು ಈ ತರ ಸಿಪ್ಪೆ ಈ ತರ ಮಾಡಿದ್ರೆ ಸಿಪ್ಪೆ ಬರುತ್ತೆ. ಆ ತರ ಸ್ಟೀಮ್ ಆಗಿದ್ರೆ ಸಾಕು. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಇವಾಗ ಕ್ಯಾರೆಟ್ ಕೂಡ ನೋಡಿ, ಫೋರ್ಕಲ್ ಈ ತರ ಚುಚ್ಚಿದ್ರೆ ಸಲೀಸಾಗಿ ಕಟ್ ಹೋಗುತ್ತೆ. ನೋಡಿ, ಈ ತರ ಫೋರ್ಕಲ್ ಈ ತರ ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸಲೀಸಾಗಿ ಕಟ್ ಆಗ್ತಾ ಇದೆ. ಇವಾಗ ಕ್ಯಾರೆಟ್ ಕೂಡ ಸ್ಟೀಮ್ ಆಗಿದೆ ಚೆನ್ನಾಗಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಕ್ ಮೊದಲು ಒಂದು ಪಾತ್ರೆನಲ್ಲಿ ಹಾಲು, ಒಂದು 1/2 ಲೀಟರ್ ಮಿಲ್ಕ್ ನ ನಾನು ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರೋ ತನಕ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ಮಿಕ್ಸಿ ಜಾರ್ಗೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೊಳ್ಳಿ. ಸ್ಟೀಮ್ ಮಾಡಿದ್ದೀವಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಹಾಕೊಂಡು ಕ್ಯಾರೆಟ್ನ ಕೂಡ ಜೊತೆನಲ್ಲೇ ಹಾಕೊಂಡು ಚೆನ್ನಾಗಿ ನೈಸ್ ಪೇಸ್ಟ್ ಆಗಿ ಮಾಡ್ಕೊಳ್ಳಿ ಇದನ್ನ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಕ್ಯಾರೆಟ್ ಚೆನ್ನಾಗಿ ಪೇಸ್ಟ್ ಆಗಿರುತ್ತೆ, ಅದ್ರ ಮಧ್ಯದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಸಿಗ್ತಾ ಇರುತ್ತೆ. ಆ ತರ ಪೇಸ್ಟ್ ಮಾಡ್ಕೊಳ್ಳಿ. ಈ ತರ ಮುಟ್ಟಿದ್ರೆ ಕೈಯಲ್ಲಿ ಸ್ವಲ್ಪ ಇದ್ರ ತರ ಡ್ರೈ ಫ್ರೂಟ್ಸ್ ಚಿಕ್ಕದು ಪೀಸ್ ಸಿಗ್ತಾ ಇರುತ್ತೆ ಕೈಗೆ. ನೋಡಿ, ಈ ತರ ನೈಸ್ ಆಗಿ ಪೇಸ್ಟ್ ಆಗಿದ್ರೆ ಸಾಕಿದು. ಮಧ್ಯದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತರ್ತರಿಯಾಗಿ ಸಿಕ್ಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ನೋಡಿ ಮಿಲ್ಕ್ ಬಾಯ್ಲ್ ಆಗಿದೆ. ಇದಕ್ಕೆ ನಾನು ಗ್ರೈಂಡ್ ಮಾಡಿರೋದನ್ನೆಲ್ಲ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಏಲಕ್ಕಿನೂ ಕೂಡ ಪುಡಿ ಮಾಡ್ಕೊಂಡು ಈ ತರ ಹಾಕೋತಾ ಇದ್ದೀನಿ ಅದಕ್ಕೆ. ಮತ್ತೆ ಇದಕ್ಕೆ ಸ್ವಲ್ಪ ನೀರ್ ಕೂಡ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ರೆ, ನೋಡ್ತಾ ಇದ್ರೇನೆ ಹಾಗೆ ಕುಡ್ಕೋಬೇಕು ಅನಿಸ್ತಾ ಇದೆ ಪಾಯಸನ. ನೋಡಿ ಎಷ್ಟು ಕಲರ್ ಆಗಿ. ಇದು ಒಂದ್ ಸ್ವಲ್ಪ ಕುದಿ ಬರೋ ತನಕ ಚೆನ್ನಾಗಿ ಒಂದ್ 5 ನಿಮಿಷನೋ ಇಲ್ಲ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದಾದ್ಮೇಲೆ ಇದಕ್ಕೆ ಒಂದ್ ಅರ್ಧ ಕಪ್ ಅಷ್ಟು ಬೆಲ್ಲನು ಹಾಕೋತಾ ಇದ್ದೀನಿ, ಬೆಲ್ಲದ ಪೌಡರ್ನ. ಇದು ನೀವು ಟೇಸ್ಟ್ ನೋಡಿ, ಮತ್ತೆ ಇನ್ನು ಜಾಸ್ತಿ ಬೇಕು, ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು, ಕಡಿಮೆ ತಿನ್ನೋರು ಇಷ್ಟ ಹಾಕೊಂಡ್ರೆ ಸಾಕು. ಈಗ ಕ್ಯಾರೆಟ್ ಪಾಯಸ ರೆಡಿ ಆಗಿದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ. ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಕೂಡ ಇಟ್ಕೊಂಡು ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದನ್ನ ವೆಲ್ಕಮ್ ಡ್ರಿಂಕ್ ತರ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಫಂಕ್ಷನ್ ಅಲ್ಲಿ, ಪಾರ್ಟಿಗಳಲ್ಲೆಲ್ಲ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಸ್ಮಾಲ್ ಗ್ಲಾಸ್ ಅಲ್ಲಿ ವೆಲ್ಕಮ್ ಡ್ರಿಂಕ್ ತರ ಯೂಸ್ ಮಾಡ್ಕೋಬಹುದು. ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಬೆಲ್ ಐಕಾನ್ ಕೂಡ ಮರೀದೆ ಪ್ರೆಸ್ ಮಾಡಿ. ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.